ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ನಾವಿವಾಗ ಚಾರ್ಮುಡಿ ಘಾಟ್ನಲ್ಲಿದ್ದೇವೆ. ಇಲ್ಲಿ ಜಲ ವೈಭವಗಳು ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಚಾರ್ಮುಡಿ ಘಾಟ್ನಲ್ಲಿ ಮಳೆಗಾಲ ಆರಂಭ ಆಗ್ತಿದ್ದಂತೆ ಕೃತಕ ಫಾಲ್ಸ್ಗಳು ಸೃಷ್ಟಿಯಾಗ್ತವೆ. ಏನು ಕಳೆದ 2 ದಿನದಿಂದ ಧಾರಾಕಾರವಾಗಿ ಮಳೆಯಾಗಿದೆ, ಅದರಿಂದಾಗಿ ಮತ್ತೆ ಈ ಫಾಲ್ಸ್ಗಳಿಗೆ ಜೀವಕಳೆ ಬಂದಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, 100 ಅಡಿ ಎತ್ತರದಿಂದ ನೀರು ಧುಮುಕ್ತಾ ಇದೆ. ಇದು ಮಳೆಗಾಲದಲ್ಲಿ ಸೃಷ್ಟಿಯಾಗುವಂತಹ ಪ್ರಕೃತಿಯೇ ಸೃಷ್ಟಿ ಮಾಡುವಂತಹ ದೃಶ್ಯ ಕಾವ್ಯ. ಇದನ್ನು ನೋಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಏನು ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಸಂಪರ್ಕಿಸುವಂತಹ ಚಾರ್ಮುಡಿ ಘಾಟ್ ಇದಾಗಿರುವಂಥದ್ದು. ಇದು ಮಳೆಗಾಲದಲ್ಲಿ ಇದರ ಪ್ರಕೃತಿ ಸೌಂದರ್ಯ 100 ಪಟ್ಟು ಹೆಚ್ಚಾಗುತ್ತೆ. ಗಿರಿ ಶಿಖರಗಳ ನಡುವೆ, ಅದರಲ್ಲೂ ಹಸಿರು ರಾಶಿಯ ನಡುವೆ ಬಂಡೆ ಕಲ್ಲುಗಳ ಮೇಲೆ ಹಾಲು ನೊರೆಯಂತೆ ನೀರು ಧುಮ್ಮಿಕ್ಕುತ್ತೆ. ಪ್ರಮುಖವಾಗಿ ಕಳೆದ 2 ದಿನದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಬತ್ತಿ ಹೋಗಿದ್ದಂತಹ ಕೃತಕ ಜಲಪಾತಗಳೇನಿದೆ ಅದಕ್ಕೆ ಜೀವಕಳೆ ಬಂದಿರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಈ ಒಂದು ಮಾರ್ಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರೇನಿದ್ದಾರೆ, ಜೊತೆಗೆ ಪ್ರವಾಸಿಗರೇನಿದ್ದಾರೆ, ಅವರು ಈ ಒಂದು ಫಾಲ್ಸ್ಗಳ ಬಳಿ ಬರ್ತಾರೆ, ಜೊತೆಗೆ ಫಾಲ್ಸ್ಗಳ ಬಳಿ ಫೋಟೋಗಾಗಿ ನಿಲ್ತಾರೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಸೃಷ್ಟಿಯಾಗುತ್ತೆ. ಪ್ರಮುಖವಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಏನಿದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಪೊಲೀಸ್ ಇಲಾಖೆಯು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಯಾಕಂದರೆ ಈ ಬಂಡೆಕಲ್ಲು ಏನಿದೆ ಇದರ ಮೇಲೆ ಹತ್ತುವಂಥದ್ದು, ಜೊತೆಗೆ ಫೋಟೋಗಾಗಿ ಮೇಲ್ಭಾಗಕ್ಕೆ ನಿಂತು ಫೋಟೋ ಕ್ಲಿಕ್ಕಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ನಡೆಯುತ್ತೆ. ಈಗ ಆಲ್ರೆಡಿ ಯಾರೂ ಕೂಡ ಫೋಟೋಗಳನ್ನು ಕ್ಲಿಕ್ಕಿಸ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನಾ ಫಲಕಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ವಾಹನಗಳನ್ನು ಪಾರ್ಕ್ ಮಾಡಬಾರ್ದು ಅಂತ ಕೂಡ ಫಲಕಗಳನ್ನು ಹಾಕಲಾಗಿದೆ. ಆದರೆ ಪ್ರವಾಸಿಗರು ಮಾತ್ರ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. 2 ದಿನದಿಂದ ಮಳೆ ಆಗ್ತಾ ಇದೆ. ಪ್ರಕೃತಿ ಸೌಂದರ್ಯ 100 ಪಟ್ಟು ಇಮ್ಮಡಿಯಾಗಿರುವಂಥದ್ದು. ಹಸಿರು ರಾಶಿಗಳ ಮೇಲೆ ಹಾಲು ನೊರೆಯಂತೆ ಚಾರ್ಮುಡಿ ಘಾಟ್ನಲ್ಲಿ ಜಲಪಾತಗಳು ಧುಮ್ಮಿಕ್ತಾ ಇದೆ. ಜಲ ವೈಭವೇ ಸೃಷ್ಟಿಯಾಗಿದೆ. ಆದರೆ ಪ್ರವಾಸಿಗರು ತಮ್ಮ ಜೀವದ ಜೊತೆ ಚೆಲ್ಲಾಟವನ್ನು ಆಡಬಾರ್ದು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರುವಂತಹ ಸೂಚನೆ ಏನಿದೆ ಅದನ್ನು ಪಾಲಿಸಬೇಕು. ಇದು TV9ನ ಕಳಕಳಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ನಾವಿವಾಗ ಚಾರ್ಮುಡಿ ಘಾಟ್ನಲ್ಲಿದ್ದೇವೆ. ಇಲ್ಲಿ ಜಲ ವೈಭವಗಳು ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಚಾರ್ಮುಡಿ ಘಾಟ್ನಲ್ಲಿ ಮಳೆಗಾಲ ಆರಂಭ ಆಗ್ತಿದ್ದಂತೆ ಕೃತಕ ಫಾಲ್ಸ್ಗಳು ಸೃಷ್ಟಿಯಾಗ್ತವೆ. ಏನು ಕಳೆದ 2 ದಿನದಿಂದ ಧಾರಾಕಾರವಾಗಿ ಮಳೆಯಾಗಿದೆ, ಅದರಿಂದಾಗಿ ಮತ್ತೆ ಈ ಫಾಲ್ಸ್ಗಳಿಗೆ ಜೀವಕಳೆ ಬಂದಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, 100 ಅಡಿ ಎತ್ತರದಿಂದ ನೀರು ಧುಮುಕ್ತಾ ಇದೆ. ಇದು ಮಳೆಗಾಲದಲ್ಲಿ ಸೃಷ್ಟಿಯಾಗುವಂತಹ ಪ್ರಕೃತಿಯೇ ಸೃಷ್ಟಿ ಮಾಡುವಂತಹ ದೃಶ್ಯ ಕಾವ್ಯ. ಇದನ್ನು ನೋಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಏನು ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಸಂಪರ್ಕಿಸುವಂತಹ ಚಾರ್ಮುಡಿ ಘಾಟ್ ಇದಾಗಿರುವಂಥದ್ದು. ಇದು ಮಳೆಗಾಲದಲ್ಲಿ ಇದರ ಪ್ರಕೃತಿ ಸೌಂದರ್ಯ 100 ಪಟ್ಟು ಹೆಚ್ಚಾಗುತ್ತೆ. ಗಿರಿ ಶಿಖರಗಳ ನಡುವೆ, ಅದರಲ್ಲೂ ಹಸಿರು ರಾಶಿಯ ನಡುವೆ ಬಂಡೆ ಕಲ್ಲುಗಳ ಮೇಲೆ ಹಾಲು ನೊರೆಯಂತೆ ನೀರು ಧುಮ್ಮಿಕ್ಕುತ್ತೆ. ಪ್ರಮುಖವಾಗಿ ಕಳೆದ 2 ದಿನದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಬತ್ತಿ ಹೋಗಿದ್ದಂತಹ ಕೃತಕ ಜಲಪಾತಗಳೇನಿದೆ ಅದಕ್ಕೆ ಜೀವಕಳೆ ಬಂದಿರುವಂಥದ್ದು.